ಸರ್ ನೀವು ಹೇಳಿದ್ರೆ ನೀವು ಫಸ್ಟ್ ಅಪ್ರೋಚ್ ಆದಾಗ ಸರ್ ಈ ತರ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ವೀಕ್ಷಕರ ಪಾಯಿಂಟ್ ಆಫ್ ವ್ಯೂ ಬಂದಾಗ ಅನಿನ ಬೀಳೋದ್ರೆ ಯಾವ ಆಂಗಲ್ ಅಲ್ಲೂ ಸೀರಿಯಲ್ ಕಾಣಿಸುತ್ತೆ. ಕರೆಕ್ಟ್. ಹೌದು. ಸೊ ಈ ಮೇಕಿಂಗ್ ಬಗ್ಗೆ ಏನು? ನಾನು ಮೊದಲೇ ಹೇಳ್ದಾಗೆ ಇದು ಬರೀ ಕತೆ ವೈಸ್ ಅಪ್ರೋಚ್ ಹೊಸದಲ್ಲ, ಮೇಕಿಂಗ್ ವೈಸ್ ಕೂಡ ಹೊಸ ಅಪ್ರೋಚ್ ತೊಗೊಂಡು ಮಾಡಿರೋದು. ಫುಲ್ ಕಟ್ಲೈಟ್ಸಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಇದನ್ನ. ನೋಡೋರಿಗೆ ಖಂಡಿತ ಇದು ನಾರ್ಮಲ್ ಸೀರಿಯಲ್ಗಿಂತ ಈ ಸೀರಿಯಲಲ್ಲಿ ವಿಜುವಲಿ ಅವ್ರಿಗೆ ಡಿಫ್ರೆನ್ಸ್ ಕಂಡೇ ಕಾಣಿಸುತ್ತೆ. ಆ್ಯಂಡ್ ಅವ್ರು ಹೇಳ್ದಾಗೆ ಇದು ಬರೀ ಹಾರರ್ ಅಲ್ಲ, ಇದ್ರಲ್ಲಿ ಫ್ಯಾಂಟಸಿ ಎಲಿಮೆಂಟ್ಸ್ ಇದೆ, ಒಂದು ಆಮೆ ಇದೆ, ಒಂದು ಗಿಳಿ ಇದೆ, ನಾಯಿ ಇದೆ. ಸೊ ಈ ತರ ಸುಮಾರು ಕ್ಯಾರೆಕ್ಟರ್ಸ್ ಇದೆ. ನಾನು ಪಾರು ಸ್ಟಾರ್ಟ್ ಮಾಡಿದಾಗ ಒಂದು ಮೀನ್ ಲಾರ್ಜ್ ಸ್ಕೇಲಲ್ಲಿ ಮಾಡಿದಂಥ ಮೊದಲನೇ ಸೀರಿಯಲ್, ಅಲ್ಲಿಂದ ಒಂದು ಟ್ರೆಂಡ್ ಸೆಟ್ ಆಗಿತ್ತು, ದೊಡ್ಡದಾಗಿ ರಿಚ್ನೆಸ್ ತೋರಿಸೋದು ಎಲ್ಲ. ಸೊ ಅದೇ ಥರ ನಾನಿನ್ನ ಬಿಡಲಾರೆ ಇನ್ನೊಂದು ಟ್ರೆಂಡ್ ಸೆಟ್ ಮಾಡುತ್ತೆ ಇಲ್ಲಿಂದ. ಮೇಕಿಂಗ್ ವೈಸ್ ಆಗಲಿ, ಸ್ಟೋರಿ ವೈಸ್ ಆಗಲಿ ತುಂಬ ಕ್ರಿಸ್ಪಾಗಿ ಹೇಳುವಂಥದ್ದು ಕತೆನ. ಬಿಕಾಸ್ ಇವಾಗ ನಮ್ಗೆಲ್ಲರಿಗೂ ಗೊತ್ತು, ಇವಾಗ ವೆಬ್ ಸೀರೀಸ್ ಜಮಾನ. ಸೊ ಈ ಟೈಮಲ್ಲಿ ಹಳೆ ಥರನೇ ಹಳೆ ಪ್ಯಾಟರ್ನ್ ನಾವು ಸೀರಿಯಲ್ ಮಾಡಿ ಅದನ್ನೇ ಎಳಿತಾ ಇದ್ರೆ ಖಂಡಿತ ಜನಕ್ಕೆ ಇಷ್ಟ ಆಗಲ್ಲ. ಅವರು ಅಪ್ಡೇಟ್ ಆಗಿದ್ದಾರೆ, ಹಾಗಾಗಿ ನಾವು ಅಪ್ಡೇಟ್ ಆಗಲೇಬೇಕಾಗುತ್ತೆ. ಸೀರಿಯಲ್ನ ಆ ಥರ ಈಗ ವೆಬ್ ಸೀರೀಸ್ ಫಾರ್ಮೆಟಲ್ಲಿ ಹೇಗೆ ತೋರಿಸ್ಬೋದು ಅನ್ನೋದನ್ನ ನಾನಿನ್ನ ಬಿಡಲಾರೆ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ಫಸ್ಟ್ ಎಪಿಸೋಡ್ ನೋಡಿದಾಗಲೇ ನಿಮಗೆ ನಾವು ಯಾವ ಒಂದು ಲೆವೆಲ್ ಅಥವಾ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೀವಿ ಅನ್ನೋದು ನಿಮ್ಗೊಂದು ಅಂದಾಜಿಗೆ ಬರುತ್ತೆ. ನೀವು ವಿಕ್ರಾಂತ್ ರೋಣ ಸಿನಿಮಾ ವಿಕ್ರಾಂತ್ ರೋಣ ವಿಜುವಲ್ಸ್ ಮತ್ತೆ ನಾನಿನ ಬಿಡೋ ವಿಜುವಲ್ಸ್ ಕಂಪ್ಯಾರಿಟಿವ್ ನೋಡಿದ್ರೆ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಡಿಜಿಟಲ್ ಇರ್ಬೋದು, ಕಲರ್ ಅಲ್ಲಿ ಇರ್ಬೋದು. ನಿಮ್ಗೆ ಯಾವ ಥರದ ಫೀಲ್ ಆಗಿದೆ? ಅದು ಬಿಗ್ ಸ್ಕ್ರೀನ್ ಸಿನಿಮಾ, ಅದನ್ನ ಅಚೀವ್ ಮಾಡೋದಕ್ಕೆ ಅವರು ಅಷ್ಟೊಂದು ಬ್ಯಾಕ್ ಗ್ರೌಂಡ್ ರಿಸರ್ಚ್ ಅಂಡ್ ಪ್ರೀ ಪ್ರೊಡಕ್ಷನ್ ಮಾಡಿರ್ತಾರೆ. ಇಲ್ಲಿ ಅಷ್ಟೇ ಪ್ರೀ ಪ್ರೊಡಕ್ಷನ್ ನಡೆದಿದೆ. ದೇ ಆರ್ ವೆರಿ ಪರ್ಟಿಕ್ಯುಲರ್. ಈಗ ನನ್ನನ್ನ ಏನ್ ಹೇಳ್ತಾರೆ, ಒಂದು ಸೂಪರ್ ನ್ಯಾಚುರಲ್ ಸ್ಪಿರಿಟ್ ಆಗಿ ತೋರಿಸ್ಬೇಕು ಅಂದ್ರೂ ಅದು ಯಾವ ರೀತಿ ನಾನು ತೋರಿಸ್ಬೇಕು. ಅಂಡ್ ಡೈಲಿ ನಮ್ಮ ಸೆಟ್ಗೆ CG ಅವರಾಗಿರ್ಲಿ, ಚಾನೆಲ್ ಇಂದ ಆಗಿರ್ಲಿ, ಯಾರು ಒಬ್ರು ಇದ್ದೇ ಇರ್ತಾರೆ. ಅಷ್ಟು ಏನು ಮಿಸ್ಟೇಕ್ಸ್ ಆಗ್ಬಾರ್ದು. ಆ ಏನ್ ಸ್ಟ್ಯಾಂಡರ್ಡ್ ನ ಇವರು ಸೆಟ್ ಮಾಡಿದ್ದಾರೆ, ಈವನ್ ಇಂದ ಪ್ರೋಮೋ ಆಗಿರ್ಲಿ ಅಥವಾ ಜಿ ಅವರ ಸ್ಟ್ಯಾಂಡರ್ಡ್ ಏನಿರುತ್ತೆ, ಏನ್ ಆಲ್ರೆಡಿ ನಡ್ಕೊಂಡ್ ಬಂದಿದೆ, ಅದನ್ನ ಅವ್ರು ಮೇಂಟೈನ್ ಮಾಡೋದಿದೆಯಲ್ಲ, ಅದು ಆಕ್ಚುಲಿ ತುಂಬಾ ಕಷ್ಟ. ಅವ್ರು ಆ ಶ್ರಮನ ಪಡ್ತಿದ್ದಾರೆ. ಅಂಡ್ ನಾವು ಆ ಶ್ರಮ ಅಂದ್ರೆ ಅದನ್ನ ನಿಮ್ಗೆ ತಲುಪಿಸೋ ಅಷ್ಟು ಏನೇನ್ ಮಾಡ್ಬೋದು ಅದನ್ನ ನಾವು ಮಾಡ್ತಾ ಇದೀವಿ. ಸೊ ಡಿಫ್ರೆನ್ಸ್ ಇದ್ದೇ ಇರತ್ತೆ. ಅದು ಬಿಗ್ ಸ್ಕ್ರೀನ್ ಅಂಡ್ ಇದು ಮೇಕಿಂಗ್ ವೈಸ್ ನೀವು ಇದು ನೋಡಲ್ಲ, ಡಿಫ್ರೆನ್ಸ್ ಏನು ನೋಡಲ್ಲ. ಮೂವಿ ತರಾನೇ ಶೂಟಿಂಗ್ ಅಂದು ಮೂವಿ ತರಾನೇ ಮಾಡಿದೀವಿ. ಅಂಡ್ ಆಕ್ಚುಲಿ ನಮ್ ಕಾಸ್ಟ್ ಕೂಡ ಸಖತ್ತಾಗಿದೆ. ಸೊ ಅದನ್ನ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಹೆಂಗೆ. ಅಂಡ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಇರೋ ಸ್ಟೋರಿ, ಅಲ್ಲೂ ಡಿಫ್ರೆಂಟ್ ಡೈಮೆನ್ಷನ್ಸ್ ಇರೋ ಸ್ಟೋರಿ ಆಗಿತ್ತು, ಇದು ಹಾಗೆ ಇದೆ. ಸೊ ಸ್ಕ್ರೀನ್ ಡಿಫ್ರೆನ್ಸ್ ಬಿಟ್ರೆ ಐ ಥಿಂಕ್ ಇಟ್ಸ್ ಅಲ್ಲೂ ಮಾಸ್, ಐ ಮೀನ್ ಲಾರ್ಜ್ ಸ್ಕೇಲ್, ಇಲ್ಲೂ ಲಾರ್ಜ್ ಸ್ಕೇಲ್. ಸೊ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬಟ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಇರತ್ತೆ. ಈಗ ಹಾರ್ಡ್ಲಿ ಒಂದು 5 ಎಪಿಸೋಡ್ಸ್ ಇದೆ ಅಷ್ಟೇ. ಬಿಕಾಸ್ ಇನಿಷಿಯಲ್ ಎಪಿಸೋಡ್ಸ್ ತುಂಬ ಕೇರ್ ತೊಗೊಂಡು ಮಾಡಬೇಕಾಗುತ್ತೆ. ಬಿಕಾಸ್ ಕ್ಯಾರೆಕ್ಟರ್ಸ್ ಕೂರೋದೇ ಅಲ್ಲಿ. ನಮಗೂ ಕ್ಯಾರೆಕ್ಟರ್ಸ್ ಬಗ್ಗೆ ಗೊತ್ತಿರಲ್ಲ, ನಮ್ಗೊಂದು ಚಿಕ್ಕ ಚಿಕ್ಕ ಡೀಟೇಲ್ನು ಹೇಳ್ತಾರೆ, ಚಿಕ್ಕ ಚಿಕ್ಕ ಗೆಸ್ಚರ್ಸ್ ಮೇಲೂ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಟೈಮ್ ತಗೊಳುತ್ತೆ. ಆ್ಯಂಡ್ CG ಹೊಸದಾಗಿರೋದ್ರಿಂದ ಅಂದರೆ ಈ ಪ್ರಾಜೆಕ್ಟ್ಗೆ ಯಾವ್ಯಾವ ಥರ ವರ್ಕ್ ಮಾಡ್ಬೋದು ಅನ್ನೋದು ಒಂಚೂರು ಎಕ್ಸ್ಪೆರಿಮೆಂಟು ಆಗ್ತಾ ಇರುತ್ತೆ. ಅದೊಂದು ಟ್ರ್ಯಾಕಿಗೆ ಬರೋವರೆಗೂ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ತುಂಬ ಚೆನ್ನಾಗಾಗಿದೆ ಸೋಫಾರ್. ನಾವೆಲ್ಲ ನಿಮ್ಗೆ ಕಾಣಿಸ್ತಾ ಇದೀವಿ, ಒಂದು ಪೋಸ್ಟರ್ ಕಾಣಿಸ್ತಾ ಇದೀವಿ, ಬಟ್ ಇದ್ರ ಹಿಂದೆ ಸುಮಾರು 1 ವರ್ಷದ ಕೆಲಸ ಇದೆ. ಸೊ ಇದರಿಂದ ಚಾನಲ್ ಅವ್ರಾಗಿರ್ಲಿ, ನಮ್ಮ ಟೆಕ್ನಿಷಿಯನ್ಸ್ ಮೇಜರ್ಲಿ ನಾವು ಆಕ್ಟ್ ಮಾಡ್ತೀವಿ, ನಮ್ದು ಬೇರೆ ತರ ಕಷ್ಟಗಳಿರ್ಬೋದು, ಬಟ್ ಟೆಕ್ನಿಷಿಯನ್ಸ್ಗೆ ತುಂಬಾ ದೊಡ್ಡ ಚಾಲೆಂಜ್ ಇದು. ಬಿಕಾಸ್ ಇವ್ರನ್ನ ಸೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ಬೇಕು, ನಮ್ಗೆ ಯಾರಿಗೂ ಇವ್ರು ಕಾಣಿಸಲ್ಲ. ಸೊ ಹಂಗಾಗಿ ಅವರು ಗ್ರೀನ್ ಸ್ಕ್ರೀನ್ ಅಲ್ಲಿ ಇರ್ತಾರೆ, ಅವ್ರದ್ದೊಂದು ಸಪ್ರೇಟ್ ಶೂಟ್ ಆಗ್ಬೇಕು, ಬೇರೆ ಬೇರೆ ಆಂಗಲ್ ಇಂದ ಶೂಟ್ ಮಾಡ್ಬೇಕು. ಅಂಡ್ ನಮ್ಮ ಚಾರ್ಲಿನ ಶೂಟ್ ಮಾಡ್ಬೇಕು, ಸೊ ಅವನ ಜೊತೆ ಶೂಟಿಂಗ್ ಮಾಡೋದು ಅವ್ರಿಗೆ ದೊಡ್ಡ ಚಾಲೆಂಜ್. ಬಿಕಾಸ್ ಅದು ಟ್ರೈನ್ಡ್ ಆಗಿರುತ್ತೆ. ಸೊ ಅದು ಅವ್ರ ಓನರ್ ಮಾತು ಕೇಳ್ತಾ ಇರುತ್ತೆ, ನಮ್ಮ ಸೀನ್ ಪ್ರಕಾರ ಅದನ್ನ ಆಕ್ಟ್ ಮಾಡಿಸ್ಬೇಕು. ಸೊ ಇದೆಲ್ಲ ಚಾಲೆಂಜಸ್ ಖಂಡಿತ ಇನಿಷಿಯಲಿ, ಬಟ್ ಇದೆಲ್ಲ ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಅನ್ನೋ ತುಂಬಾ ಅದೊಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದನ್ನ ನಿಮ್ಗೆ ತೋರಿಸಿ ನಿಮ್ಮ ರೆಸ್ಪಾನ್ಸ್ ನೋಡೋದಕ್ಕೆ ನಾವು ವೇಟ್ ಮಾಡ್ತಾ ಇದೀವಿ. ಅದು ಅದಕ್ಕಿಂತ ಜಾಸ್ತಿ ನಾವ್ ಇದನ್ನ ಹೇಳಲೇಬೇಕು. ದಿಸ್ ಇಸ್ ಅ ಲಾಟ್ ಆಫ್ ವರ್ಕ್. ಇದು ಆಕ್ಚುಲಿ ನಮ್ಮ ಮಾತುಕತೆ ಎಲ್ಲ ಆಗಿರೋದು ಹೌದು, ಆಲ್ಮೋಸ್ಟ್ 8-9 ಮಂತ್ಸ್ ಆಗುತ್ತೆ. 8-9 ಮಂತ್ಸ್. ಸೊ ಇದು
ಸೊ ಅವರು ಡೀಟೇಲಿಂಗಿಗೆ ಹೋಗಿ ಅವರ ಇದೆಲ್ಲ ಮಾಡಿ ಅವರ ರಿಸರ್ಚ್ ಅಂಡ್ ಏನೇನ್ ಬೆಟರ್ಮೆಂಟ್ ಮಾಡ್ಬೋದು, ನಮ್ಮ ಶೂಟಿಂಗಿಗೆ ಏನು ತೊಂದರೆ ಆಗ್ಬಾರ್ದು, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಅನ್ನೋದಕ್ಕೆ ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ. ಸೊ ಅದು ನಾವ್ ಎಷ್ಟ್ ದಿವಸ ಶೂಟಿಂಗ್ ಮಾಡಿದೀವಿ ಅನ್ನೋಕ್ಕಿಂತ ಜಾಸ್ತಿ ಎಪಿಸೋಡ್ ಅಲ್ಲಿ ಅಂದ್ರೆ ಕೆನ್ ವಿ ಎಷ್ಟು ದಿವಸ 45 ಡೇಸ್ ಶೂಟ್ ಮಾಡಿ ಒಂದು 5 ಎಪಿಸೋಡ್ ಮಾಡಿದೀವಿ ಅಷ್ಟೇ ನಾವು ಇವಾಗ. ಸೊ ಅವ್ರಷ್ಟು 8-9 ಮಂತ್ಸ್ ತಗೊಂಡಿದ್ದಾರೆ ಅಂದ್ಮೇಲೆ ನಾವು ಈ ಫಸ್ಟ್ 5 ಎಪಿಸೋಡ್ಸ್ಗೆ ನಾವು ಎಷ್ಟು 100% ಕೊಡ್ಬೋದು. ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ತಗೊಂಡು ತುಂಬಾ ಒಂದೊಂದ್ ಪಾತ್ರನ ಹೇಗ್ ಕೂರಿಸ್ಬೇಕು, ಅವರ ಏನ್ ಹೇಳ್ತಾರೆ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್, ಒಂದ್ ಪಾತ್ರದಿಂದ ಇನ್ನೊಂದ್ ಪಾತ್ರಕ್ಕೆ ಹೇಗಿರ್ಬೇಕು ಅದೆಲ್ಲ ತುಂಬಾ ಡೀಟೇಲಿಂಗ್ ಮಾಡಿರೋದ್ರಿಂದ ಸಮ್ಟೈಮ್ಸ್ ಆನ್ ದ ಸ್ಪಾಟ್ ವಿ ಡೂ ಸಮಥಿಂಗ್, ಅದು ಚೆನ್ನಾಗಿ ಕಾಣಿಸ್ಲಿ, ಇನ್ನು ಬೆಟರ್ ಹೇಗ್ ಕೊಡ್ಬೋದು. ಅದು ನಮ್ದು ಡೈಲಿ ಶೂಟಿಂಗ್ ಅಲ್ಲಿ ನಡೀತಿರೋದ್ರಿಂದ ಅದೇ 5 ಎಪಿಸೋಡ್ಸ್ ಇನ್ 45 days.